ಹಾಯ್ ಎವ್ರಿವನ್. ಇವಾಗ ನೋಡಿ LXC ಬ್ರೀಜಾ ನಮ್ಮ ಹತ್ರ ಬಂದಿದೆ. ಸ್ವಲ್ಪ ಜನ ಫೋನ್ ಮಾಡಿಬಿಟ್ಟು ಎಷ್ಟಾಗತ್ತೆ ಅಂತ ಕೇಳ್ತೀರಾ. ಸರ್, ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಿಮ್ಮ ಬಜೆಟ್ ಏನಿದೆ ಆ ಥರ ಬಜೆಟ್ ಮೇಲೆ ಅದು ನಿಮಗೆ ಯೂಸ್ ಆಗೋದು. ಒಂದು ಗಾಡಿಗೆ ಬಂದ್ಬಿಟ್ಟು ಏನು ಐಟಮ್ ಫಿಟ್ ಆಗುತ್ತೆ, ಎಷ್ಟು ಐಟಮ್ ಫಿಟ್ ಆಗುತ್ತೆ, ನಿಮಗೆ ಏನೇನು ಬೇಕು ಅಂತ ನೀವು ನಿಮ್ಮ ಗಾಡಿಗೆ ಅದು ನೆಸೆಸಿಟಿ ಏನಿದೆ ಅಂತ ಅದು ನೀವು ಮಾಡಿಸ್ಕೊಂಡ್ಬಿಡಿ. ಇವಾಗ ಒಂದು ಗಾಡಿಗೆ ಐಟಮ್ ಬಂದ್ಬಿಟ್ಟು 40 ಐಟಮ್ ಬರ್ತದೆ, 30 ಐಟಮ್ ಬರ್ತದೆ, 20 ಐಟಮ್ ಬರ್ತದೆ. ಸೊ ಡಿಪೆಂಡ್ ನಿಮ್ಮ ಮೇಲೆ ಅದು ಯೂಸ್ ಆಗೋದು. ನಿಮಗೆ ಎಷ್ಟು ಐಟಮ್ ಬೇಕು, ನಿಮ್ಮ ಬಜೆಟ್ ಏನಿದೆ ಅದ್ಮೇಲೆ ಅದು ಎಲ್ಲ ನಿಮಗೆ ಅದು ಯೂಸ್ ಆಗೋದು. ಸೊ ಆ ಥರ ನಿಮಗೆ ಇದು ಪರ್ಚೇಸಿಂಗ್ ಇದೆ. ಒಂದು ಗಾಡಿಗೆ ಏನೇನು ನೆಸೆಸಿಟಿ ಇದೆ, ಏನೇನು ಫಿಟ್ ಮಾಡ್ಬೋದು ಅಂತ ಈ ಗಾಡಿನಲ್ಲಿ ನಿಮಗೆ ವಿಡಿಯೋನಲ್ಲಿ ತೋರಿಸ್ತೀನಿ, ನೋಡ್ಬೋದು ನೀವು. ಫಸ್ಟ್ ಆಫ್ ಆಲ್ ಇದಕ್ಕೆ ಫಾಗ್ಲೈಟ್ ಬಂದಿರಲ್ಲ, ನಾನು LED ಫಾಗ್ಲೈಟ್ ಹಾಕಿದ್ದೀನಿ ಇದಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಆಚೆಯಿಂದ ವಿಂಡೋ ಗಾರ್ನಿಶ್ ಒಂದು ಹಾಕಿದ್ದೀನಿ ಇದಕ್ಕೆ. ಇದು ಒಂದು ಹಾಕಿದ್ದೀನಿ, ಡೋರ್ ಬಿಡಿಂಗ್ ಒಂದು, ಡೋರ್ ಗಾರ್ಡ್ ಒಂದಿದೆ, ರೂಫ್ ರೈರ್ ಒಂದಿದೆ. ರೂಫ್ ರೈರನ್ನು ನೋಡ್ಬೋದು ನೀವು. ಆಚೆಯಿಂದ ಇಷ್ಟು ಫಿಟ್ಟಿಂಗ್ ಆಗಿದೆ. ಒಳಗಡೆ ಬಂದರೆ ನೀವು ಸ್ಟೇಲಿಂಗ್ ಕಿಟ್ಟು ಈ ಥರ ಸಿಲ್ವರ್ ಬಂದಿರಲ್ಲ ಕಂಪ್ನಿಯಿಂದ, ನೋಡಿ ಈ ಥರ ಬ್ಲ್ಯಾಕ್ ಬಂದಿರ್ತದೆ. ಈ ಥರ ಇದು ತೆಗಿಬಿಟ್ಟು ನಾವು ಸಿಲ್ವರ್ ಹಾಕಿದ್ದೀನಿ ಇದಕ್ಕೆ. ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು RC ಲಿವರು ಈ ಥರ ಬಂದಿದೆ. ತೆಗಿಬಿಟ್ಟು ನಾವು ಕ್ರೋಮ್ದು RC ಲಿವರ್ ಹಾಕಿದ್ದೀವಿ, ಟಾಪ್ ಆ್ಯಂಡ್ ಮಾಡೋದು ಅದಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಮಿರರ್ ಫೋಲ್ಡಿಂಗು ಅದನ್ನು ಒಂದು ಮಾಡಿದ್ದೀವಿ ನಾವು. ಸ್ಟೇರಿಂಗ್ ಕಂಟ್ರೋಲ್ ಈ ಥರ ನಿಮಗೆ ಡಮ್ಮಿ ಕ್ಯಾಪ್ ಬಂದಿರ್ತದೆ. ತೆಗಿಬಿಟ್ಟು ನಾವು ಸ್ಟೇರಿಂಗ್ ಕಂಟ್ರೋಲ್ ಒಂದು ಹಾಕಿದ್ದೀನಿ ಇದಕ್ಕೆ. ಅದೇ ಸ್ಟೇರಿಂಗ್ಗೆ ನಾವು ಕಂಟ್ರೋಲ್ ಹಾಕಿರೋದು, ಸ್ಟೇರಿಂಗ್ ಏನು ಚೇಂಜ್ ಮಾಡಿಲ್ಲ ನಾವು. ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು ಮ್ಯೂಸಿಕ್ ಸಿಸ್ಟಮು, ಸ್ಟೇಲಿಂಗ್ ಕಿಟ್ಟು ಸಿಸ್ಟಮು. ನಿಮಗೆ ರಿವರ್ಸ್ ಕ್ಯಾಮ್ರಾ ಕ್ಲಾರಿಟಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಇದು ಬಂದ್ಬಿಟ್ಟು ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಸಿಸ್ಟಮ್ ಫಿಟ್ ಮಾಡಿರೋದು. ಇದು ಕ್ಯಾಮ್ರಾನು ನೋಡ್ಬೋದು ನೀವು ಏನು ಕ್ಲಾರಿಟಿಯಿಂದ ಇದೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ GTR ಕಂಪ್ನಿದು 4GB 32GB ಸಿಸ್ಟಮ್ ವಿತ್ ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ, ಫ್ರಂಟ್ ಆ್ಯಂಡ್ ರಿಯರ್ ಕ್ಯಾಮ್ರಾ 360 ಕ್ಯಾಮ್ರಾ, ಮೂರು ಒಂದೇ ಸಿಸ್ಟಮ್ಗೆ ನಿಮಗೆ ಇದು ಸಪೋರ್ಟ್ ಆಗುತ್ತೆ. ಫ್ರಂಟ್ ಸ್ಪೀಕರ್ ಬಂದ್ಬಿಟ್ಟು ಪೈನಿಯರ್ದು ಕಾಂಪ್ರೆಂಟು. ಹಿಂದ್ಗಡೆ ಬಂದ್ಬಿಟ್ಟು ಕೋಎಕ್ಸಲ್ಲು 350 ವಾಟ್ಸು, ಇದು ಒಂದು ಫಿಟ್ ಮಾಡಿದ್ದೀನಿ. ಸೀಟ್ ಕವರ್ ಫಿಟ್ಟಿಂಗು ನೋಡ್ಬೋದು ನಿಮ್ಗೆ ಯಾವ ಥರ ಇದೆ ಅಂತ. ಇದು ಸೀಟ್ ಕವರ್ ಫಿಟ್ಟಿಂಗ್ ನೋಡಿ ಯಾವ ಥರ ಇದೆ ಅಂತ. ಇದು ಬ್ಲ್ಯಾಕ್ನಲ್ಲಿ ವೈಟ್ ಸ್ಟಿಚಿಂಗ್ ಮಾಡಿ ಸೀಟ್ ಕವರ್ ಫಿಟ್ ಮಾಡಿರೋದು. ಆಮ್ರೆಸ್ಟ್ ಇದ್ದಿಲ್ಲ ಈ ಗಾಡಿನಲ್ಲಿ, ಆಮ್ರೆಸ್ಟು ನಾವು ಒಂದು ಫಿಟ್ ಮಾಡಿದ್ದೀನಿ. ಇದನ್ನು ಮಾರುತಿ ಜನ್ನಿನೇ ಬರೋದು, ಇದು ಒಂದು ಫಿಟ್ ಮಾಡಿದ್ದೀನಿ. ನೆಕ್ಸ್ಟು ಹಿಂದ್ಗಡೆ ಬಂದರೆ ನೀವು ಹೆಡ್ರೆಸ್ಟು ಈ ಗಾಡಿನಲ್ಲಿ ಇರಲಿಲ್ಲ. ಒರಿಜಿನಲ್ ಮಾರುತಿದು ಹೆಡ್ರೆಸ್ಟ್ ನಾವು ವಿತ್ ಹೈಲೈಟ್ ಜೊತೆಯಲ್ಲಿ ಫಿಟ್ ಮಾಡಿ ಹಿಂದ್ಗಡೆನೂ ಒಂದು ಪ್ಯಾಕೇಜ್ ಫಿಟ್ ಮಾಡಿದ್ದೀನಿ. ಇದನ್ನು ನೋಡ್ಬೋದು ನೀವು, ಹಿಂದ್ಗಡೆನೂ ನೋಡ್ಬೋದು ನೀವು ಫಿಟ್ಟಿಂಗು. ಹಿಂದ್ಗಡೆನೂ ಡೋರ್ ಪ್ಯಾಕೇಜ್ ಚೇಂಜ್ ಮಾಡಿದ್ದೀನಿ. ಕ್ಯಾಮ್ರಾ ಎಲ್ಲ ಹಾಕಿದ್ರು ನಾವು ಅದನ್ನು ತೋರಿಸ್ತೀನಿ ನಿಮಗೆ, ನೋಡ್ಬೋದು ನೋಡಿ. ಬಂಪರ್ಗೆ ನಾವು ಕ್ಯಾಮ್ರಾ ಹಾಕಲ್ಲ, ಇಲ್ಲಿ ಮೇಲೆ ನಿಮಗೆ ಕ್ಯಾಮ್ರಾ ಈ ಥರ ಫಿಟ್ ಆಗುತ್ತೆ. ಒರಿಜಿನಲ್ ಕ್ಯಾಮ್ರಾ ಹೆಂಗೆ ಬರ್ತದೆ ಅದೇ ಜಾಗದಲ್ಲಿ ನಿಮಗೆ ಕ್ಯಾಮ್ರಾ ಫಿಟ್ ಆಗುತ್ತೆ. ಮಿರರ್ ಬಂದ್ಬಿಟ್ಟು ನೋಡಿ, ಹಳೆ ಐಟಮ್ ಎಲ್ಲ ಹಿಂಗೆ ಬಿದ್ದಿದೆ ನಿಮಗೆ. ಮಿರರ್ ಬಂದ್ಬಿಟ್ಟು ನಾವು ಚೇಂಜ್ ಮಾಡಲ್ಲ, ಇದೇ ಮಿರರ್ಗೆ ನಿಮಗೆ ಆಟೋ ಫೋಲ್ಡ್ ಮಾಡಿರೋದು ನಾವು ನೋಡ್ಬೋದು. ನೀವು ಕ್ಲೋಸ್ ಮಾಡ್ರೆ ಕ್ಲೋಸ್ ಆಗುತ್ತೆ, ಇಲ್ಲಿ ಪ್ರೆಸ್ ಮಾಡ್ರೆ ಓಪನ್ ಮಾಡ್ರೆ ನಿಮಗೆ ಮಿರರ್ ಇದು ಓಪನ್ ಆಗುತ್ತೆ. ಪ್ಲಸ್ ಇದಕ್ಕೆ ನಿಮಗೆ ರಿಮೋಟ್ನಲ್ಲಿನೂ ನಾವು ಅಟ್ಯಾಚ್ ಮಾಡಿದ್ದೀವಿ. ರಿಮೋಟ್ನಲ್ಲಿ ಲಾಕ್ ಮಾಡ್ರೆ ನಿಮಗೆ ಮಿರರ್ ಕ್ಲೋಸ್ ಆಗುತ್ತೆ. ರಿಮೋಟ್ನಲ್ಲಿ ನಾವು ಓಪನ್ ಬೇಕಾದ್ರೆ ಅದನ್ನು ಆಗುತ್ತೆ, ಕೀನಲ್ಲಿ ಬೇಕಂದ್ರೆ ಕೀನಲ್ಲಿನೂ ಮಾಡ್ಬೋದು. ಇದು ರಿಮೋಟ್ನಲ್ಲಿ ಓಪನ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಫಾಗ್ಲೈಟ್ ಸ್ವಿಚ್ಚನ್ನು ಕಂಪ್ನಿನಲ್ಲಿ ಹೆಂಗೆ ಬರ್ತದೆ ಅದೇ ಥರ ನೋಡಿ. ಪಾರ್ಕಿಂಗ್ ಆನ್ ಮಾಡ್ರೆ ನೀವು ಇಲ್ಲಿ ಲೈಟ್ ಬರ್ತದೆ, ತಿರುಗಿ ಅದು ಆನ್ ಮಾಡ್ರೆ ನೋಡಿ ಬ್ಲೂ ಬಂತು, ಅಲ್ಲಿ ಫಾಗ್ಲೈಟ್ ಆನು, ಇದು ಆಫ್, ಇದು ಆನು, ಇದು ಆಫ್. ಅದೇ ಜಾಗನಲ್ಲಿ ನಾವು ಒರಿಜಿನಲ್ ಸ್ವಿಚ್ ಹೆಂಗೆ ಬರ್ತದೆ ಅದೇ ಜಾಗನಲ್ಲಿ ಹಾಕಿರೋದು. ಪಾರ್ಕಿಂಗ್ ಲೈಟ್ ಆನ್ ಮಾಡ್ರೂ ನಿಮಗೆ ಇದರಲ್ಲಿ ನಿಮಗೆ ಲೈಟು ಬರ್ತದೆ. ಪ್ಲಸ್ ಇದು ಬ್ಲೂಟೂತ್ ಬಟನ್ ಇಲ್ಲಿದೆ. ಆಫ್ಟರ್ ಮಾರ್ಕೆಟ್ಗೆಲ್ಲ ಬ್ಲೂಟೂತ್ ಬಟನ್ ಇಲ್ಲಿ ಬಂದಿರ್ತದೆ ನಿಮಗೆ. ಒರಿಜಿನಲ್ಗೆ ಕ್ರೂಸ್ ಕಂಟ್ರೋಲು, ಸ್ಟೇರಿಂಗ್ ಕಂಟ್ರೋಲು, ಬ್ಲೂಟೂತ್ ಬಟನ್ ಆ ರೀತಿ ನಿಮಗೆ ಬರೋದಿದು. ಸ್ಟೇರಿಂಗ್ ಕಿಟ್ಟನ್ನು ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಸಿಸ್ಟಮ್ ಫಿನಿಷರು ನೋಡ್ಬೋದು, ಪ್ಯಾನೋ ಫಿನಿಶ್ ಆಗಿ ಫಿಟ್ ಮಾಡಿರೋದು. RC ಲಿವರು ಆಗಿದೆ.
ಡೋರ್ ಬೀಡಿಂಗ್ ನಲ್ಲಿ ಸಿಲ್ವರು, ಮಿರರ್ ಫೋಲ್ಡಿಂಗು. ನಾವು ಮಿರರ್ ಬಂದ್ಬಿಟ್ಟು ಯಾವ ಗಾಡಿಗೂ ಮಿರರ್ ಚೇಂಜ್ ಮಾಡಲ್ಲ, ಅದೇ ಗಾಡಿಗೆ ನಾವು ಮಿರರ್ಗೆ ಆಟೋ ಫೋಲ್ಡ್ ಮಾಡೋದು. ಅದೊಂದಿದೆ. ಒಂದು ಬ್ರೀಜಾಗೆ ನಿಮಗೆ ಏನೇನು ನೆಸೆಸಿಟಿ ಇದೆ ಅಷ್ಟು ಮಾತ್ರ ನಾವು ಮಾಡಿರೋದು. ಒಂದು ಸಿಸ್ಟಮು, 4 ಸ್ಪೀಕರು, ಸ್ಟೇರಿಂಗ್ ಕಂಟ್ರೋಲು, ಒಂದು ಕ್ಯಾಮ್ರಾ, ಇದು ಹಳೆ ಐಟಮ್ ಎಲ್ಲ ನೋಡ್ಬೋದು ಅಂದ್ರೆ ಬಿದ್ದಿದೆ. ಆಮ್ರೆಸ್ಟನ್ನು ಇದು ಬಿದ್ದಿದೆ, ಇದು ವುಡನ್ ಫಿಶಿಂಗ್ ಇದೆ, ಇದೆಲ್ಲ ಹಳೆ ಐಟಮ್ ಇಲ್ಲಿ ಬಿದ್ದಿದೆ ನೋಡ್ಬೋದು ನೀವು.